ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಅಕ್ಕ ಹೇಳ್ತಾಳೆ, ಯಾವ ವಿದ್ಯೆ ಕಲಿತರೂ ಕೂಡ ಸಾವು ಅನ್ನುವಂಥದ್ದೇನಿದೆಯಲ್ಲ ಅದು ಯಾರನ್ನೂ ಬಿಡೋದಿಲ್ಲ. ಉಸಿರ ಹಿಡಿದರೇನು, ಬಸುರ ತಡೆದಡೇನು, ತಪಸ್ಸು ಮಾಡಿದರೇನು. ಅಕ್ಕ ಹೇಳ್ತಾಳೆ, ಯಾವುದೇ ವಿದ್ಯೆಯ ಸಾಧನೆಯನ್ನ ಈ ಮರ್ತ್ಯಲೋಕದೊಳಗೆ ಮಾನವರು ನೀವು ಮಾಡಿದರೂ ಕೂಡ ಕೊನೆಗೊಂದು ದಿನ ಸಾವು ಅದು ಕಟ್ಟಿಟ್ಟ ಗಂಟು, ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಒಂದು ಉದಾಹರಣೆ ಕೊಡ್ತಾಳೆ ತಾಯಿ. ನೆಲ ತಳವಾರನಾದರೆ ಕಳ್ಳ ನೆಲ್ಲಿಗೆ ಹೋವನ್ನು ಚನ್ನಮಲ್ಲಿಕಾರ್ಜುನ. ಹಿಂದಿನ ಕಾಲದೊಳಗೆ ಕಳ್ಳರನ್ನ ತಪ್ಪು ಮಾಡಿದವ್ರನ್ನ ಹಿಡ್ಕೊಂಡು ಬರಾಕ ಊರಾಗ ಗೌಡ್ರು ಕುಲಕರ್ಣಿಯರು ಅವ್ರ ಕೈಯಾಗ ಒಬ್ಬಾವ ತಳವಾರ ಅಂತಿರ್ತಿದ್ದ. ತಳವಾರನ ಕೆಲಸ ಏನು ಅಂದ್ರೆ, ಯಾರು ತಪ್ಪು ಮಾಡ್ಯಾರ ಗೌಡ್ರು ಯಾರನ್ನ ಹಿಡ್ಕೊಂಡು ಬಾ ಅಂತಾರ ಅವ್ರನ್ನ ಹಿಡ್ಕೊಂಡು ಬಂದು ನಿಲ್ಲಿಸೋದು ಅವನ ಡ್ಯೂಟಿ. ಅವತ್ತಿನ ತಳವಾರನನ್ನು ವಚನದೊಳಗೆ ಬಳಸ್ಕೊಂಡಾಳ ಅಕ್ಕ. ಎಷ್ಟು ಚಂದ ಹೇಳ್ತಾಳ, ನೆಲ ತಳವಾರನಾದರೆ ಕಳ್ಳನೆಲ್ಲಿಗೆ ಹೋವನು. ಅವ ಇಂಡಿಯಾದಾಗಿದ್ರೂ ಹೋಗಬೇಕು, ಅವ ಇಂಗ್ಲೆಂಡಿನಾಗಿದ್ರೂ ಹೋಗಬೇಕು, ಅವ ಅಮೇರಿಕಾದಾಗಿದ್ರೂ ಹೋಗಬೇಕು. ಇಲ್ರಿ, ಮತ್ತೆ ಇಂಡಿಯಾದಾಗಿದ್ರೆ ನನಗೆ ಸಾವು ಬರ್ತದ, ತಪ್ಪಿಸ್ಕೋಬೇಕು ಅಂತ ನೀನು ಜರ್ಮನಕ್ಕೆ ಹೋದ್ರೆ ಅಲ್ಲೇನು ಸಾವು ಬರಂಗಿಲ್ಲ ಏನು? ಆವ ವಿದ್ಯೆ ಕಲಿತಡೇನು, ನೆಲ ತಳವಾರನಾದರೆ ಕಳ್ಳನೆಲ್ಲಿಗೆ ಹೋವನು. ನೆಲವೇ ತಳವಾರನಾದ ಮೇಲೆ ಇದ ನೆಲದ ಮ್ಯಾಗ ಓಡಾಡ್ಬೇಕಲ್ಲ. ಇಲ್ಲಿ ಓಡಾಡಿದ್ರು ನೆಲನ, ವಿದೇಶದಾಗ ಓಡಾಡಿದ್ರು ನೆಲನ. ಕಳ್ಳನೆಲ್ಲಿಗೆ ಹೋವನು ಚನ್ನಮಲ್ಲಿಕಾರ್ಜುನ. ಹಾಗೆ ಸಾವು ಪ್ರಕೃತಿಯ ಸಹಜವಾದ ಧರ್ಮ. ಆಯುಷ್ಯದ ಪಾಲು ಮುಗಿದು ಬಂದಾಗ ಪ್ರತಿಯೊಬ್ಬರೂ ಇಹಲೋಕದ ಯಾತ್ರೆಯನ್ನು ಮಾಡಬೇಕು. ಇದು ಶರಣರಿಗೂ, ಸಂತರಿಗೂ, ಮಹಾತ್ಮರಿಗೂ, ತಪಸ್ವಿಗಳಿಗೂ, ಯೋಗಿಗಳಿಗೂ, ಸಿದ್ಧ ಪುರುಷರಿಗೂ. ಕೆಲವರು ಇತಿಹಾಸ ನೋಡ್ತೀವಿ, 770 ವರ್ಷ ಬದುಕಿದ್ದರ್ರಿ, ಅದಾವ ಕತಿ. ಇಲ್ಲೇ ಗದಗಿನ ಹತ್ರ ಹೊಸಳ್ಳಿ ಅಂತ ಬರ್ತದ. ಹೊಸಳ್ಳಿಯೊಳಗೆ ಬುಧೀಶ್ವರ ಶಿವಯೋಗಿಗಳು ಅಂತ ಆಗಿವ್ರಿಗೆ ಯಾರು, ಅವ್ರು 770 ವರ್ಷ ಬದುಕಿದ್ರು. 12ನೇ ಶತಮಾನದೊಳಗ ರೇಚಯ್ಯ ಶರಣರು ಅಂತ ಬರ್ತಾರ, ವಚನ ಸಾಹಿತ್ಯ ಉಳಿಸಿದವರು. ಅವರನ್ನೇ ಇವತ್ತು ಅಡವಿ ಸಿದ್ಧರು ಅಂತ ಜಗತ್ನ್ಯಾಗ ಕರೀತಾರ. ಅವರು ಕೂಡ 770 ವರ್ಷ ತಮ್ಮ ಶಿವಯೋಗದ ತಪಸ್ಸಿನಿಂದ ಬದುಕಿದ್ರು. 71ಕ್ಕೆ ಹೋಗ್ಯಾರ. 770 ಬದುಕ್ಯಾರಂದ್ರು 71ಕ್ಕೆ ಹೋಗ್ಯಾರ. ಹೋಗೋದು ನಿಶ್ಚಿತ. ನಾನೇ ಸ್ವತಃ ನೋಡಿದಂತೆ 380 ವರ್ಷ ಬದುಕಿದ ಒಬ್ಬ ಪರಮ ಶಿವಯೋಗಿಯ ದರ್ಶನವನ್ನ ಮಾಡಿಕೊಂಡಿನಿ ನಾನು. ಅವರು ಜೀವಂತ ಸಮಾಧಿ ಆಗ್ಯಾರ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಸಂಗಮದ ಬಳಿಯಲ್ಲಿ. ಅವರು ಜೀವಂತ ಸಮಾಧಿ ಆಗ್ಯದ. ಅವ್ರು ಹೋಗೋ ಮುಂದೆ ಭಕ್ತರಿಗೆ ಹೇಳಿ ಹೋದ್ರು, ಮುಂದೆ 100 ವರ್ಷ ಆದ ಮೇಲೆ ನನ್ನ ನೋಡಬೇಕು ಅನ್ನುವಂಥ ಇಚ್ಛೆ ಉಳ್ಳವರು ನನ್ನ ಸಮಾಧಿ ತೆಗೆದ್ರೆ ನಿಮಗೆ ನಾ ದರ್ಶನ ಕೊಡ್ತೀನಿ ಅಂತ ಹೇಳಿ ಬೋರ್ಡ್ ಬರೆಸಿ ಹಾಕಿ ಹೋಗ್ಯಾರ. ಅವರನ್ನ ಸ್ವತಃ ನೋಡಿ ಅವರ ಆಶೀರ್ವಾದ ಪಡೆದವನು ನಾನು. ಆ ಮಹಾನುಭಾವರು ಈ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡ್ಯಾರ. ನನ್ನದೆಂತ ಭಾಗ್ಯ. ಅವರೇ ಅಲ್ಲೀಪುರದ ಮಹಾದೇವ ತಾತನವರು, ಬಹಳ ದೊಡ್ಡ ಮಹಾನುಭಾವರು. ಅವರ ಚರಿತ್ರೆ ಕೇಳುವಂಗದ. ಅದನ್ನು ಧಾರವಾಡದೊಳಗೆ ನಾನು ಹೇಳಿದ್ರೆ, ನಮ್ಮ ಬಸಣ್ಣ 20 ವರ್ಷದಿಂದ ನನ್ನ ಸಾಥೀದಾರ, ನಮ್ಮ ಮಗ ಇದ್ದಂಗ. 20 ವರ್ಷ ಆಯ್ತು ನಮ್ಮ ಜೊತೆಗೇನೆ ಇರ್ತಾನ. ಧಾರವಾಡದೊಳಗೆ ಒಂದು ತಿಂಗಳ ಪ್ರವಚನ ನಡೆದ್ರೆ ಧಾರವಾಡ ಯೂನಿವರ್ಸಿಟಿಯ ಲೆಕ್ಚರ್ಗಳೆಲ್ಲ ಬಂದು ಪ್ರವಚನ ಕೇಳ್ತಿದ್ರು. ಅಂತ ಅದ್ಭುತವಾದ ಪ್ರವಚನ. 10,000 ಜನಗಳು ಕೂತ್ಕೊಂಡು ಕೇಳಿರುವಂತಹದ್ದು. ನರಗುಂದದೊಳಗೆ ಒಂದು ತಿಂಗಳು ಹೇಳಿದ್ವಿ, ದಿನಾಲು 18-20 ಸಾವಿರ ಜನ ಇಂಜಿನಿಯರಿಂಗ್ ಕಾಲೇಜಿನ ಗ್ರೌಂಡಿನೊಳಗೆ ಪ್ರವಚನವನ್ನು ಕೇಳಿದ್ರು. ಅಂತ ಮಹಾನುಭಾವರ ಚರಿತ್ರೆ ಅದು. ಯಾಕೆ ಹೇಳ್ತೀನಿ ಅಂದ್ರೆ, ಅಂಥವರೆಲ್ಲ ಈ ಜಗತ್ತಿನೊಳಗೆ ಬಾಳಿ ಬದುಕಿ ಹೋಗ್ಯಾರ. ಆದರೂ ಅವರು ಒಂದು ದಿನ
ಬಯಲಿಗೆ ಬಯಲಾಗಿ ಹೋಗ್ಯಾರ. ನೀವು ಅನ್ಬಹುದು ಅಪ್ಪ ಅವರೇ, ಮತ್ತು ಅವ್ರಿಗೂ ನಮಗೂ ಏನು ವ್ಯತ್ಯಾಸ? ಅವರೂ ಹೋಗ್ಯಾರ, ನಾವು ಹೋಗ್ತೀವಿ. ಆದ್ರ ನಾವು ಹೋದವರು ಒಂದು ಸಲ ಆ ಕಡೆ ಹೋಗ್ತೀವಿ, ಅವ್ರು ಆ ಕಡೆ ಹೋಗಂಗಿಲ್ಲ. ಇಷ್ಟ ತಿಳ್ಕೊಳ್ಳೋದು. ನಮ್ಮನ್ನೇನು ಇಟ್ಟು ಬರ್ತಾರ, 5 ದಿನದಾಗ ಒಮ್ಮೆ ಪೂಜೆ ಮಾಡ್ತಾರ, 11 ದಿವಸಕ್ಕೊಮ್ಮೆ ಮಾಡ್ತಾರ. ಮುಂದೆ ಬಹಳ ನಮ್ಮ ಬಗ್ಗೆ ಅವ್ರಿಗೆ ಏನಾದರೂ ಶ್ರದ್ಧಾ ಇದ್ರೆ ವರ್ಷದಾಗ ಒಮ್ಮೆ ಅದೇನೋ ಕರ್ಕೋಬೇಕಂತಲ್ಲ, ಹೋದವ್ರನ್ನ ಕರ್ಕೋತಾರ. ಹೆಂಗ್ ಕರ್ಕೋತಾರೋ ಗೊತ್ತಿಲ್ಲ, ಒಟ್ಟು ಕರ್ಕೋತಾರ. ಎದಕ್ಕೆ ಕರ್ಕೋತಾರ? ಹೋಳ್ಗಿ ತುಪ್ಪದಾಗ ಕರ್ಕೋತಾರ. ದೊಡ್ಡ ಫೋಟೋ ಮಾಡಿಸಿ, ಗೋಲ್ಡ್ ಕಟ್ಟ ದೊಡ್ಡ ಫೋಟೋ ನೋಡ್ಬೇಕು. ಇವೆಲ್ಲ ನಡೀತಾವ. ಇದು 1 ವರ್ಷ. ಮುಂದೆ ಅವ್ರ್ಯಾರೋ ನಾವ್ಯಾರು. ಆದ್ರೆ ಮಹಾತ್ಮರು ಇವತ್ತು ಅಪ್ಪ ಅವರು ಶರಣಬಸವೇಶ್ವರರು ಲಿಂಗೈಕ್ಯರಾಗಿ 203 ವರ್ಷ ಆತು. ಅವರ 203ನೇ ವರ್ಷದ ಪುಣ್ಯ ಸ್ಮರಣೆಯನ್ನ ಈ ವರ್ಷ ನಾವು ಮಾಡ್ತಾ ಇದ್ದೀವಿ ಅಂದ್ರ ಅವ್ರ ಲಿಂಗೈಕ್ಯರಾಗಿನೇ 203 ವರ್ಷ ಆಯ್ತು. ಇವತ್ತು ತಾಜಾ 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 ಖುಷಿ ನಮಗ್ ಕೊಡ್ತಾರಂದ್ರ ಅವ್ರು ಇವತ್ತೂ ಇದ್ದಾರ, ಎಂದೆಂದೂ ಇರ್ತಾರ, ಈ ಜಗತ್ತಿರೋತನೂ ಇರ್ತಾರ. ಇದನ್ನು ನಾ ಹೇಳೋದಿಲ್ರಿ, ದೊಡ್ಡವರು ಹೇಳ್ಯಾರ. ಯಾರವ್ರು ದೊಡ್ಡವರು? 12ನೇ ಶತಮಾನದ ಅನುಭವ ಮಂಟಪದ ಶೂನ್ಯ ಪೀಠದ ಅಧಿಪತಿಗಳಾಗಿರುವಂತ ಅಲ್ಲಮ ಪ್ರಭುಗಳು ಹೇಳ್ತಾರ, ಎಮ್ಮವರಿಗೆ ಸಾವಿಲ್ಲ, ಎಮ್ಮವರಿಗೆ ಸಾವಿಲ್ಲ. ಶರಣಪ್ಪನವರು ಸತ್ತಾರೇನು? ಇಲ್ಲ. ಅವರು ದೇಹವನ್ನ ಬದಲಿ ಮಾಡ್ಯಾರ ಅಷ್ಟ, ಅವರು ಬಯಲಿಗೆ ಬಯಲಾಗ್ಯಾರ ಅಷ್ಟ. ಅಲ್ಲಮರು ಎಷ್ಟು ಚಂದ ಹೇಳ್ತಾರೆ, ಎಮ್ಮವರಿಗೆ ಸಾವಿಲ್ಲ, ಎಮ್ಮವರು ಸಾವನರಿಯರು. ಸಾವೆಂಬುದು ಸ್ವಯವಲ್ಲ, ಅದು ನಮ್ಮ ಕೈಯೊಳಗಿಲ್ಲ, ಇಲ್ಲ ಅವನ ಕೈಯೊಳಗದ. ಅದು ಆ ಕೀಲಿ ಅವ ಇಟ್ಕೊಂಡಾನಂತ ಇಟ್ಟು ಚಂದದ ಜಗತ್ತ. ಇದ್ರದ್ದು ಕೀಲಿ ಅಂದ್ರೆ ನಮ್ಮ ಕೈಯಾಗ ಕೊಟ್ಟಿದ್ದಂದ್ರೆ ನಾವೇನು ಮಕ್ಕಳು ಹೋಗೋ ಪೈಕಿನ ಅಲ್ಲ, ಬರೀ ಈ ಕಡೆ ತಿರುತ್ತಿದ್ವಿ. ಇಲ್ಲೇ ಇರಾಮ್, ಇಲ್ಲೇ ಇರಾಮ್. ಅವ ತನ್ನ ಕಡೆ ಇಟ್ಕೊಂಡಾನ, ಕಳಿಸೋದೇನು ಕಳಿಸ್ಯಾನ, ಕೊನಿ ಚಾವಿ ಅವನ ಕಡೆ ಅದ, ನಮ್ಮ ಕಡೆ ಏನಿಲ್ಲ. ಹಿಂಗೆ ತಿರುವಿದ ಅಂದ್ರೆ ಮಗುದಾಗ ಹೋಗ್ತ, ಹೇಳೋದು ಹೋಗ್ತದ, ಕೇಳೋದು ಹೋಗ್ತದ. ಎಷ್ಟು ಚಂದ ಹೇಳ್ತಾರ ಅಲ್ಲಮರು, ಎಮ್ಮವರಿಗೆ ಸಾವಿಲ್ಲ. ಎಮ್ಮವರು ಅಂದ್ರೆ ಶರಣರು, ಎಮ್ಮವರು ಅಂದ್ರೆ ಅರಿತವರು, ಎಮ್ಮವರು ಅಂದ್ರೆ ಜಗದ ಕಲ್ಯಾಣ ಮಾಡಿದವರು, ಎಮ್ಮವರು ಅಂದ್ರೆ ಮಹಾತ್ಮರು, ಸತ್ಪುರುಷರು, ಸದಾಚಾರಿಗಳು. ಎಮ್ಮವರಿಗೆ ಸಾವಿಲ್ಲ, ಎಮ್ಮವರು ಸಾವನರಿಯರು. ಅವರು ಸಾವನ್ನೇ ತಿಳ್ಕೊಳ್ಳಿಲ್ಲ ಅಂತ. ಯಾಕೆ ತಿಳ್ಕೊಳ್ಳಿಲ್ಲ? ಅವರು ಸದಾ ಲಿಂಗಾಂಗ ಸಾಮರಸ್ಯದ ಬದುಕನ್ನ ಕಳೀತ ಲಿಂಗಯ್ಯ ಕೊಟ್ಟ ಪ್ರಸಾದ. ಲಿಂಗಯ್ಯ ಎಲ್ಲಿ ತನ ಈ ಜಗತ್ತಿನೊಳಗ ಲೀಲಾ ಮಾಡಿಸ್ತಾನ, ಅಲ್ಲಿ ತನ ಲೀಲೆ ಮಾಡ್ತೇನೆ. ಒಂದು ದಿನ ಓ ಲಿಂಗಯ್ಯ, ನಿನ್ನೊಳಗ ಬೆರೆತು ನಾನೂ ಲಿಂಗವಾಗ್ತೇನೆ ಅಂತ ಲಿಂಗ ಲೀಲಾ ವಿಲಾಸ ಮಾಡಿದವರಿಗೆ ಸಾವಿಲ್ಲ. ಕೇವಲ ಭೋಗದ ಜಗತ್ತಿನೊಳಗ ರಂಜನೀಯ ಜೀವನವನ್ನು ಕಳೆದಿರುವಂತ ಅಜ್ಞಾನಿಗಳಿಗೆ ಸಾವದ, ಅವರಿಗೆ ಭವಕರ್ಮ ಅದ. ಶರಣರಿಗೆ ಭವಕರ್ಮದ ಲೇಪ ಇಲ್ಲ. ಹಾಗಾಗಿ ಸಾವು ಸ್ವಯವಲ್ಲ, ಅದು ನಮ್ಮ ಕೈಯೊಳಗಿಲ್ಲ. ಮುಂದುವರಿತಾ ಹೇಳ್ತಾರ ಪ್ರಭುದೇವರು, ಗುಹೇಶ್ವರ ಲಿಂಗದಲ್ಲಿ ಬಯಲಾದ ಶರಣಂಗೆ ಸಾವೆಂಬುದು ಇಲ್ಲ ನೋಡ. ಹಾಗಾಗಿ ಅಪ್ಪ ಅವರು ಶರಣರು ಎಂತ ಅದ್ಭುತವಾದ ಬದುಕನ್ನು ಕಳೆದ್ರು. ಅವರು ಬದುಕಿದ್ದು 76 ವರ್ಷ. ಅವರು ಬದುಕಿದ್ದು 76 ವರ್ಷ. ಹೆಚ್ಚಿನ ಕಾಲ ಕಲಬುರಗಿಯೊಳಗ ಕಳೆದಾರ. 36 ವರ್ಷ ಮಾತ್ರ ಅವರು ಅರಳಗುಂಡಿಗೆಯಲ್ಲಿದ್ರು. ಅಲ್ಲಿಂದ ಸಂಚಾರ ಮಾಡ್ತಾ ಹೊರಟು ಬಂದವರು ಇಲ್ಲಿ 40 ವರ್ಷಗಳ ಕಾಲ ಬಹಳ ಸುದೀರ್ಘವಾಗಿರುವಂತ ದಾಸೋಹದ ಲೀಲೆಯನ್ನ ಮಾಡಿ ಮನುಕುಲದ ಭಕ್ತರಿಗೆ ಕಲ್ಯಾಣದ ಮಾರ್ಗವನ್ನು ತೋರಿ ನಂಬಿ ಬರುವ ಭಕ್ತರಿಗೆ ಅನುಗ್ರಹವನ್ನು ದಯಪಾಲಿಸಿ ಆನಂದವನ್ನು ನೀಡಿರುವಂತ ಶರಣರು.